ಈ MLA ಬಸವನಗೌಡ ಯತ್ನಾಳ್ ಮನೆಯ ಮುಂದೆ ನಾವು ಏನದ ಇವ್ರ ಮನೆಗೆ ಘೇರಾವ್ ಮಾಡ್ತೀವಿ. ಅವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ದವರು ಬಂದ ನಮ್ಗೆ ತಟ್ಟಸಾಗ ಹೋಗ್ಬಾರ್ದು, ನಾವು ಯಾವ ಅಪ್ಪನಿಗೆ ನಿಂದ್ರಲ್ಲ. ಅದೇ ಕ್ರಿಮಿನಲ್ ಆಕ್ಟಿವಿಟೀಸ್ ನೀವು ಏನ್ ಕಾದ್ರಿ ವಕೀಲ್ ಬಗ್ಗೆ ಮಾತಾಡಕತ್ತೀರಿ, ಅಂತದೇ ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ನೀವು ಕೂಡ ಇನ್ವಾಲ್ವ್ ಆಗಿರಿ. ನಿಮ್ಮ ಮೇಲೇನು ಕ್ರಿಮಿನಲ್ ಕೇಸಸ್ ಅದಾವ, 20ಕ್ಕಿಂತ ಹೆಚ್ಚಿಗೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸಸ್ ಅದಾವ. जय हिंद दोस्तों, मैं हूं अजीम इनामदार और आप देख रहे हैं आई एक्सप्रेस न्यूज, खबर सच्चाई की। ಇವತ್ತಿನ ದಿವಸ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅದರದ್ದು ಉದ್ದೇಶ ಏನಂತಂದ್ರೆ, ಬಿಜಾಪುರಲ್ಲಿ ಇದು ನಮ್ಮ MLA ಯತ್ನಾಳ ಕಡೆಯಿಂದ ಏನು ವಾತಾವರಣ ಕೆಡಿಸೋದಂತ ಕೆಲಸ ಆಗ್ತಾ ಇದೆ. ಇದು ಬಿಜಾಪುರ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಆಗಲಿ, ಆದ ಕಾಂಗ್ರೆಸ್ ಸರ್ಕಾರ ಆಗಲಿ, ಇದರಲ್ಲಿ ತುರಂತವಾಗಿ ಆಕ್ಷನ್ ಅನ್ನು ತಗೋಬೇಕು. ಯಾಕಂತಂದ್ರೆ ಇದು ಬಿಜಾಪುರಲ್ಲಿ ಮೊನ್ನೆ ಕೊಪ್ಪಳಲ್ಲಿ ನಿಂತ ನಮ್ಮ ಬಿಜಾಪುರ MLA ಮುಸ್ಲಿಂ ಸಮಾಜದಿಂದ ಯಾವ ಹೆಣ್ಮಕ್ಕಳಿಗೆ ಹುಡುಗಿಯರಿಗೆ ಮದುವೆ ಮಾಡ್ಕೋತಾರೆ ಅವ್ರಿಗೇನ 5 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳಿ ಇಂಥ ಏನು ಅವ್ಯವಹಾರವನ್ನು ಇವರು ಹೇಳಿದ್ದಾರೆ. ಇದರದ್ದು ಫಸ್ಟ್ ಆಫ್ ಆಲ್ ನಾವು ಕಂಡೆಮ್ ಮಾಡ್ತೀವಿ. ಎರಡನೇ ಮಾತು ಏನಂತಂದ್ರೆ, ಈ ಮಾತಿನಿಂದ ನಮ್ಮ ಬಿಜಾಪುರಿಂದ ನಮ್ಮ ಅಡ್ವೊಕೇಟ್ ಖಾದ್ರಿ ಅವರು ಅಪೋಸಿಟ್ ಆಗಿ ಮಾತಾಡಿದ್ದಾರೆ. ಅಪೋಸಿಟ್ ಆಗಿ ಯಾವ ತರ ಮಾತಾಡಿದ್ದಾರೆ ಅಂತಂದ್ರೆ, ಬಿಲ್ಕುಲ್ ಇವ್ರು ಏನ್ ಭಾಷಾದಲ್ಲಿ ಮಾತಾಡಿದಾರಲ್ಲ ಅದೇ ಭಾಷಾದಲ್ಲಿ ಇವರು ರಿವರ್ಸ್ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇವ್ರಿಗೆ ತಿಳಿದಂತ ಭಾಷಾನೇ ಅದೇ, ಇವ್ರಿಗೆ ತಿಳಿಸೋದಂತನ ಭಾಷಾನೇ ಅದೇ. ನಾವು ಮಾತಾಡೋದು ಸಾಫ್ಟ್ ಭಾಷಾ, ಇವ್ರಿಗೆ ತಿಳಲ್ಲ. ಮತ್ತೆ ಗವರ್ಮೆಂಟ್ ತಗೊಳ್ಳೋದು ಸಾಫ್ಟ್ ಆಕ್ಷನ್ ಇವರಿಗೆ ಆಗ್ಬರಲ್ಲ. ಇವ್ರಿಗೆ ಏನು ಇವ್ರ ಭಾಷಾವನ್ನು ಯೂಸ್ ಮಾಡಿ ಇವ್ರಿಗೆ ಅಡ್ವೊಕೇಟ್ ಖಾದ್ರಿ ಅವರು ಹೇಳಿದ್ದಾರೆ. ಈ ಭಾಷಾದ ಇವ್ರಿಗೆ ಇಟ್ ಬ್ಯಾನ್ ಆಗಿದೆ. ಇವ್ರ ಅಸೆಂಬ್ಲಿ ಹೋಗಿ ಅಡ್ವೊಕೇಟ್ ಖಾದ್ರಿ ಅಪೋಸಿಟ್ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅಂತಂದ್ರೆ, ಇವ್ರು ಈ ತರ ಭಾಷೆ ಉಪಯೋಗಿಸ್ತಾರೆ, ಈ ತರ ಮತ್ತೆ ಇವ್ರ ಮೇಲೆ ಕೇಸ್ ಅದಾವ, ಇವ್ರ ಮೇಲೆ ಏನದ ಕ್ರಿಮಿನಲ್ ಆಕ್ಟಿವಿಟೀಸ್ ನಾಗ ಇವ್ರು ಇನ್ವಾಲ್ವ್ ಅದಾರ ಅಂತ ಹೇಳಿ ಒಂದು ಪೆನ್ ಡ್ರೈವ್ ಮಾಡಿಕೊಂಡು ಬಾಕಾದ ಸಿಸ್ಟಮೆಟಿಕ್ ಹೋಗಿ ಅಸೆಂಬ್ಲಿಯಲ್ಲಿ ಇವ್ರು ಇಟ್ಟಿದ್ದಾರೆ. ನಾನು MLA ಯತ್ನಾಳ್ಗೆ ಕೇಳ್ಬೇಕು ಮಾಡ್ತೀನಿ, ಏನಂತಂದ್ರ ಅದು ಏನ್ ಭಾಷಾ ಅಡ್ವೊಕೇಟ್ ಖಾದ್ರಿ ಯೂಸ್ ಮಾಡಿದ್ದಾರೆ ಅದೇ ಭಾಷಾನಲ್ಲಿ ನೀವು ಬಿಜಾಪುರಲ್ಲಿ ಯೂಸ್ ಮಾಡಿ ವಾತಾವರಣ ಕೆಡ್ಸಾಕತ್ತೀರಿ. ಅದು ನಿಮ್ಗೆ ಭಾಷಾ ಇಷ್ಟ ಆಗಿಲ್ಲ. ಅದೇ ಕ್ರಿಮಿನಲ್ ಆಕ್ಟಿವಿಟೀಸ್ ನೀವು ಏನ್ ಖಾದ್ರಿ ವಕೀಲ್ ಬಗ್ಗೆ ಮಾತಾಡಕತ್ತೀರಿ, ಅಂತದೇ ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ನೀವು ಕೂಡ ಇನ್ವಾಲ್ವ್ ಆಗಿರಿ. ನಿಮ್ಮ ಮೇಲೇನು ಕ್ರಿಮಿನಲ್ ಕೇಸಸ್ ಅದಾವ, 20ಕ್ಕಿಂತ ಹೆಚ್ಚಿಗೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸಸ್ ಅದಾವ. ಅದ್ರ ಬಗ್ಗೆ ನೀವು ಮಾತಾಡಿಲ್ಲ. ಅಡ್ವೊಕೇಟ್ ಖಾದ್ರಿಗೆ ನೀವು ಅಲ್ಲಿ ಆ ಪದದಿಂದ ಇಳಿಸ್ಬೇಕಂತ ಹೇಳಿ ಮಾತಾಡ್ತಿದ್ರ, ನಾ ಹೇಳ್ತೀನಿ, ನೀವು ಸಂವಿಧಾನಿಕ ಪದ ಮೇಲೆ ಇದ್ದೀರಿ, ಆದ್ರೂ ಆ ತರ ಭಾಷಾ ಮಾತಾಡ್ತೀರಿ ಮತ್ತೆ ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಅದಿರತ್ತಂದ್ರೆ ನೀವು ಸಂವಿಧಾನಿಕ ಪದವನ್ನು ಬಿಟ್ಟು ಇಳಿಬೇಕು. ಇಳಿಲಿಲ್ಲ ಅಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರದಿಂದ ನಾವು ಮನವಿ ಮಾಡ್ಕೋತೀವಿ. ಇಂಥದ್ದು ಒಂದು ನಾಲಾಯಕ್ MLA ತಂದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ವಾತಾವರಣವನ್ನು ಕೆಡಿಸೋದಂತ ಮಾತಾಡ್ತಾನಂತಂದ್ರೆ, ಇಂಥ ನಾಲ್ಕು MLA ಈ ಕರ್ನಾಟಕದಲ್ಲಿ MLA ಆಗಿ ಇರ್ಬೇಕಾಗಿದ್ದು ಕಾಂಗ್ರೆಸ್ ಗೌರ್ಮೆಂಟ್ಗೆ ಏನ್ ಬೇಕಾಗಿದೆ. ಈ 8 ಆಕ್ಟಿವಿಟೀಸ್ ಇವಾಗ ನಮ್ಮ ಖಾದ್ರಿ ಅವ್ರ ಬಗ್ಗೆ ಹೇಳಿದ್ದಾನೆ, ಅದಕ್ಕಿಂತ ಹೆಚ್ಚಿಗೆ ಕ್ರಿಮಿನಲ್ ಆಕ್ಟಿವಿಟೀಸ್ MLA ಯತ್ನಾಳ್ ಮ್ಯಾಗ ಅದಾವ. ಇವ್ರ ಮ್ಯಾಗೆ ನೀವು ಯಾಕೆ ಆಕ್ಷನ್ ತಗೊಳಕತ್ತಿಲ್ಲ? ಮತ್ ಇವ್ರದ್ದು ಸ್ವಂತ BJP ಪಾರ್ಟಿದವರು ಇವರಿಗೆ ಪಾರ್ಟಿದಿಂದ ಉಚ್ಚಾಟನೆ ಮಾಡಿದ್ದಾರೆ. ಯಾಕಂತಂದ್ರೆ ಬಿಜೆಪಿದು ಏನ್ ಕಾನ್ಸ್ಟಿಟ್ಯೂಷನ್ ಇದೆ ಆ ಕಾನ್ಸ್ಟಿಟ್ಯೂಷನ್ ಅಪೋಸಿಟ್ ಇವ್ರು ಹೋಗಾಕತ್ತಿದ್ರು. ಇದು ಮತ್ತೆ ಬಿಜೆಪಿದು ಕಾನ್ಸ್ಟಿಟ್ಯೂಷನ್ ದೇಶದ ಕಾನ್ಸ್ಟಿಟ್ಯೂಷನ್ ಕಿಂತ ಹೆಚ್ಚಿಗ ನೀವು ಯಾಕೆ ಈ ಕಾಂಗ್ರೆಸ್ ಗವರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಇವರು ದೇಶದ ಕಾನೂನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಕೊಟ್ಟಿದ್ದು ಕಾನೂನು ಕಾನ್ಸ್ಟಿಟ್ಯೂಷನ್ ಮೇಲೆ ಕೈ ಇಟ್ಟು ಹೆಲ್ಪ್ ಅನ್ನು ತಗೊಂಡು ಅದರ ಅಪೋಸಿಟ್ ಆಗಿ ಕೆಲಸ ಮಾಡಾಕತ್ತಾರಂತಂದ್ರ ನೀವು ಸರ್ಕಾರದವರು ಯಾರು ಇವ್ರ ಮ್ಯಾಗ ಆಕ್ಷನ್ ತಗೊಳಕತ್ತಿಲ್ಲ ಅಂತ ಹೇಳಿ ನಮ್ದೊಂದು ಸರ್ಕಾರಕ್ಕೆ ಪ್ರಶ್ನೆ. ಇವು ಎಲ್ಲ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಇವು ತೆಗೆದ ನೀವು ನಮ್ಮ ಕರ್ನಾಟಕ ಸರ್ಕಾರ ವಿಚಾರವನ್ನು ಮಾಡಿ ಇಮಿಡಿಯೇಟ್ ಆಗಿ ಇವ್ರಿಗೆ ಆಕ್ಷನ್ ಮ್ಯಾಗ ತಗೋಬೇಕು. ಇವ್ರಿಗೆ ಏನದ ಇವ್ರ ಪದದಿಂದ ಇಳಿಸ್ಬೇಕು. ಯಾಕಂತಂದ್ರೆ ಇವ್ರು ಮಾತಾಡಿದ್ದು ಅದು ಬಹಳ ಚೀಪ್ ಆಗಿ ಮಾತದು. ಒಂದು ಕಮ್ಯುನಿಟಿದ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಂದ್ರೆ, ಹೆಣ್ಮಕ್ಳು ಅಂದ್ರದ್ದು ಎಲ್ಲಾ ಕಮ್ಯುನಿಟಿ ಹೆಣ್ಮಕ್ಳು ಒಂದೇ ತರ, ಎಲ್ಲಾದ ಮಾನ ಮರ್ಯಾದೆ ಒಂದೇ ತರ. ಯಾರಿಗಾದ್ರೂ ಒಂದು 5 ಲಕ್ಷ ಕೊಡ್ತೀನಿ, ಅವ್ರಿಗೆ ಮದುವೆ ಮಾಡ್ಕೊರಿ, ಇವ್ರಿಗೆ ಮದುವೆ ಮಾಡ್ಕೊರಿ ಅಂದ್ರೆ ನಿಮ್ ಮನ್ಯಾನ ಹೆಣ್ಮಕ್ಳು ಕಳಿಸ್ಕೊಡು 5 ಲಕ್ಷ ರೂಪಾಯಿದಾಗ. ನಿಮ್ ಮನ್ಯಾನ ಹೆಣ್ಮಕ್ಳಿಗೆ ನಾವು ಮಗಳಿಗೆ ಇವ್ರಿಗೆ ಹೇಳಾಕತ್ತಿಲ್ಲ, ನಾವು ಇಂಥ ಭಾಷೆ ನಾವು ಉಪಯೋಗಿಸಬಾರ್ದು. ಆದ್ರೆ ನಿಮ್ಗೆ 5 ಲಕ್ಷ ರೂಪಾಯಿದಾಗ ಮಾರುದೇ ಇದೆ ಅಂತಂದ್ರೆ ನಿಮ್ ಮನ್ಯಾನ ಹೆಣ್ಮಕ್ಳು ಮಾಡ್ರಿ. ಈ ಮುಸ್ಲಿಂ ಸಮಾಜ ಹೆಣ್ಮಕ್ಳು ಮಾರಾಟ ಕೊಟ್ಟಿಲ್ಲ, ಮಾರಾಟಕ್ಕೆ ನಾವು ಹೆಣ್ಮಕ್ಳು ಏನದ ಹುಡ್ಸಿಲ್ಲ. ಇದೊಂದು ಮಾತು ನೇರವಾಗಿ ಹೇಳ್ತೀನಿ. ಇನ್ನೊಂದು ಮಾತು ನಾ ಕಾಂಗ್ರೆಸ್ ಗವರ್ಮೆಂಟ್ಗೆ ಹೇಳ್ತೀನಿ, ಇವ್ರ ಮ್ಯಾಗೆ ಇಮಿಡಿಯೇಟ್ ಆಗಿ ಆಕ್ಷನ್ ನೀವು ತಗೊಳ್ಳಿಲ್ಲತ್ತಂದ್ರ ಇದೇ ನಮ್ಮ ಮುಸ್ಲಿಂ ಸಮಾಜದ, ದಲಿತ ಸಮಾಜದ ಎಲ್ಲಾರ ಹೆಣ್ಮಕ್ಳಿಗೆ ತಗೊಂಡ ಈ MLA ಬಸವನಗೌಡ ಯತ್ನಾಳ್ ಮನೆಯ ಮುಂದೆ ನಾವು ಏನದ ಇವ್ರ ಮನೆಗೆ ಘೇರಾವ್ ಮಾಡ್ತೀವಿ. ಅವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ದವರು ಬಂದ ನಮ್ಗೆ ತಟ್ಟಸಾಗ ಹೋಗ್ಬಾರ್ದು, ನಾವು ಯಾವ ಅಪ್ಪನಿಗೆ ನಿಂದ್ರಲ್ಲ.
ಅವಾಗ ನಾವು ಯಾವ ಅಪ್ಪನ ಮಾತು ಕೇಳಲ್ಲ. ಯಾಕಂತಂದ್ರ ನೀವು ನಮ್ಮ ಸಮಾಜದ ಹೆಣ್ಮಕ್ಳ ಮೇಲೆ ಈ ತರ ಟಿಪ್ಪಣಿ ಮಾಡ್ತಿರತ್ತಂದ್ರ ನಾವು ಅದಕ್ಕ ಒಪ್ಕೊಂಡಕ್ ಸಾಮಾನ್ಯವಾಗಿ ಕುಂಡ್ರಾಗಿಲ್ಲ. ನಮ್ಮ ಉದ್ದೇಶ ಏನತ್ತಂದ್ರೆ ಕಾನೂನು ಕಡೆಯಿಂದ ಏನಾರೆ ಮತ್ತ ದೇಶದ ಸರ್ಕಾರ ಕಡೆಯಿಂದ ಏನಾರ ಆಕ್ಷನ್ ತಗೋತಾರ ಅಂತ ಹೇಳಿ ನಾವು ಸುಮ್ಮವಾಗಿ ಕೂತಿದ್ದೀವಿ. ನಮ್ಗೆ ಆಕ್ಷನ್ ತಗೊಳ್ಳೋದಂತಹ ಕೆಲಸವನ್ನು ನೀವು ಅವಕಾಶವನ್ನು ಮಾಡಿಕೊಡಬೇಡಿ. ನಾವು ಆಕ್ಷನ್ ತಗೊಳ್ಳೋದಂತಾವು ಕೆಲಸ, ಈ ಆಕ್ಷನ್ಗೆ ರಿಯಾಕ್ಷನ್ ನಾವು ಮಾಡ್ಬೇಕಂತಾವು ಅವಕಾಶವನ್ನು SP ಸಾಹೇಬ್ರ ನೀವು ನಮ್ಗೆ ಮಾಡಿಕೊಡ್ಬೇಡಿ. ಇವತ್ತೇ ನಾವು ನಿಮ್ಗೆ ಹೇಳಾಕತ್ತೀವಿ, ನೀವು ಇಮಿಡಿಯೇಟ್ ಆಗಿ ಇವ್ರ ಮೇಲೆ ಸೋಮೋಟೋ ಕೇಸ್ ಫೈಲ್ ಮಾಡ್ರಿ. ಸೋಮೋಟೋ ಕೇಸ್ ನಿಮ್ಗೆ ಫೈಲ್ ಮಾಡಕ್ ಆಗಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ಕಂಪ್ಲೇಂಟ್ ತಗೋರಿ. ಅದು ಇಂತ ಸಾಧಾರಣ FIR ಸಾಧಾರಣ ಕಂಪ್ಲೇಂಟ್ ನಮ್ಗೆ ಬೇಡ. ನಾವು ಕಾನೂನು ತಗದವನ್ನು ಈ ಹೇಳಿದ ಮಾತು ಪ್ರಕಾರ ಯಾವ ಸೆಕ್ಷನ್ ಇವ್ರ ಮೇಲೆ ಕೊಂಡಿರ್ತಾವ ಆ ಸೆಕ್ಷನ್ ನಾವು ಹೇಳ್ತೀವಿ, ನೀವು ಅದು ಹಾಕು ಇವ್ರ ಮೇಲೆ FIR ಮಾಡಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ರಿ. ಸರ್ ಇಂಥವು L2 FIR ಆಗಿದೆ, ಆದ್ರೆ FIR ಬೆಲೆ ಇಲ್ಲ ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ಅವ್ರದ್ದು ಅರೆಸ್ಟ್ ಮಾಡ್ಬೇಕಲ್ಲ. ನಾನ್ ಬೆಲೆಬಲ್ FIR ಆದ್ರೂ ಕೂಡ ಇವ್ರು ಅರೆಸ್ಟ್ ಮಾಡಾಕತ್ತಿಲ್ಲ. ಯಾಕೆ? MLA ಗೆ ಒಂದ್ ಕಾನೂನ, ಸಾಮಾನ್ಯ ಜನರಿಗೆ ಒಂದ್ ಕಾನೂನ. ಸಾಮಾನ್ಯ ಜನರ ಮ್ಯಾಗೆ ಏನಾರ ಒಂದ್ ಬರೇ ಮಾಮೂಲಿ ಏನಾರ ಜಗಳ ಆಡಿದ್ರ ಏನ್ ಬಡ್ದಾಡಿದ್ರ ಅವ್ರಿಗೆ ಹೋಗಿ ನೀವು ಒಬ್ಬರು ಬಡ್ದಾಡಿದ್ರೆ ನೀವು ಹೋಗಿ ಅರೆಸ್ಟ್ ಮಾಡಿ ಜೈಲ್ನಾಗ ಹಾಕ್ತಿರಿ. ಇದು ಇಡೀ ಪೂರ್ತಿ ಸಮಾಜವನ್ನು ಜಗಳಾಡಿಸುದಂತ ಕೆಲಸ ಮಾಡಾಕತ್ತನತ್ರ ನೀವು ಇವ್ನ ಮೇಲೆ ಆಕ್ಷನ್ ತಗೊಳಕತ್ತಿಲ್ಲ. ಯಾಕೆ? ಏನ್ ಡಿಪಾರ್ಟ್ಮೆಂಟ್ ಅವ್ರದ್ದು ಏನ್ ಪ್ರಾಬ್ಲಮ್? ಆದ್ರೆ ಇದು ಕಾಂಗ್ರೆಸ್ ಸರ್ಕಾರದ ಏನ್ ಪ್ರಾಬ್ಲಮ್? ಇವ್ರ ಮೇಲೆ ಇಟ್ಟು ಇವ್ರ ಮುಂದೆ ಡಗ್ ಇವ್ರ ನಿಂತಾರತ್ತಂದ್ರ ನಾವು ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಕಳಕಳಿಯಾಗಿ ವಿನಂತಿ ಮಾಡ್ಕೋತೀವಿ. ಈ ಬಿಜಾಪುರನ್ನು ಸೂಫಿ ಸಂತರ ಸಿಟಿ ಇದು. ಇದರದ ಶಾಂತಿಯನ್ನು ಕಾಪಾಡುವುದು, ಇಲ್ಲಿ ಲಾ ಅಂಡ್ ಆರ್ಡರ್ ಮೇಂಟೆನೆನ್ಸ್ ಮಾಡುವುದು ನಿಮ್ ಜವಾಬ್ದಾರಿ. ಇಲ್ಲಿ ಯಾವ ತರದ್ದು ವಾತಾವರಣ ಕೆಡಿಸುದಂತ ಕೆಲಸ ಯಾರ ಕಡೆಯಿಂದ ಆಗ್ಬಾರ್ದು. ಮುಸ್ಲಿಂ ಸಮಾಜ್ ಕಡೆಯಿಂದ ಆಗ್ಬಾರ್ದು, ನಾನ್ ಮುಸ್ಲಿಂ ಸಮಾಜ್ ಕಡೆಯಿಂದ ಆಗ್ಬಾರ್ದು, ಯಾರ ಸಮಾಜ್ ಕಡೆಯಿಂದ ಆಗ್ಬಾರ್ದು. ಯಾರಿಗೂ ಯಾರ ಸಮಾಜದ ವಿರುದ್ಧ ಹೇಳುವುದು ಹಕ್ಕ ಇಲ್ಲ. ಅದು MLA ಯತ್ನಾಳ್ಗೂ ಹಕ್ಕಿಲ್ಲ, ಅಡ್ವೊಕೇಟ್ ಕಾದ್ರಿಗೂ ಹಕ್ಕಿಲ್ಲ, ಯಾರಿಗೂ ಬಯೋದು ಅಂತ ಹಕ್ಕಿಲ್ಲ. ಇವು MLA ಯತ್ನಾಳ್ ಹೇಳ್ಯಾನ ಅಂತ ಹೇಳಿ ಕಾದ್ರಿ ಅವ್ರು ಹೇಳಿದ್ದಾರೆ. MLA ಯತ್ನಾಳ್ ಮೇಲೆ ಇಮಿಡಿಯೇಟ್ ಆಕ್ಷನ್ ಆಗ್ತಿದ್ರ ಅಡ್ವೊಕೇಟ್ ಕಾದ್ರಿ ಬಾಯಿ ಬಿಸ್ತಿದ್ದಿಲ್ಲ. ಅವ್ರು ಬೈದಾನ್ ಅಂತ ಹೇಳಿ ಹಮೀದ್ ಮುಷರೀಫ್ ಅವ್ರು ಬೈದಿದ್ದಾರೆ. MLA ಯತ್ನಾಳ್ ಮೇಲೆ ಇದೇ ಕಾಂಗ್ರೆಸ್ ಗವರ್ಮೆಂಟ್, ಇದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೋತಿದ್ರ ಹಮೀದ್ ಮುಷರೀಫ್ ಅವರು ಬೈತಿದ್ದಿಲ್ಲ, ಬಾಯಿ ಬಿಸ್ತಿದ್ದಿಲ್ಲ. ಇದೇ MLA ಯತ್ನಾಳ್ ಮ್ಯಾಗೆ ನೀವು ಆಕ್ಷನ್ ತಗೋತಿದ್ರೆ ಇದೇ ನಾವು SDP ಆದವರು ಇಟ್ಟು ಮಾಧ್ಯಮದವ್ರಿಗೆ ನಿಮ್ಗೆ ಕರೆಸಿ ನಾವು ಕೂತ ಇಲ್ಲಿ ಸ್ಟೇಟ್ಮೆಂಟ್ ಕೊಡುದಂತ ಅವಶ್ಯಕತೆ ಬೆಳಿತಿದ್ದಿಲ್ಲ. ದಯವಿಟ್ಟು ನಾವು ಕಳಕಳಿಯಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ವಿನಂತಿ ಮಾಡ್ಕೋತೀವಿ, ನೀವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಕಾಂಗ್ರೆಸ್ ಸರ್ ಇದು ನಾವು ಗೌರ್ಮೆಂಟ್ಗೆ ಇನ್ನಾದ್ರೂ 6 ದಿವಸ ಇದು ಮುಗ್ದಿದೆ. ಇನ್ನಾದ್ರೂ ಮೊನ್ನೆ ಅಡ್ವೊಕೇಟ್ ಕಾದಿರ್ದವ್ರು ಹೇಳ್ಯಾರ. ಆದ್ರೆ ನಾವು ಈಗ ಹೇಳಾಕತ್ತೀವಿ, ಎಲ್ಲಾರು ನಾವು ಸಮಾಜದವ್ರು ಒಕ್ಕಟ್ಟಾಗಿ ಇವ್ ನಮ್ಮ ಮುಸ್ಲಿಂ ಮಹಿಳಾವರಿಗೆ ತಗೊಂಡು ದಲಿತರು ಕೂಡ ಒಕ್ಕಟ್ಟಾಗಿ ದಲಿತರ ಮಹಿಳಾವ್ರಿಗೆ ಕೂಡ ಯಾವ ಮಹಿಳಾ ಆದ್ರೂ ಏನ ನಾನ್ ಮುಸ್ಲಿಂ ಮಹಿಳಾ ಅವ್ರಿಗೆ ತಗೋತೀವಿ ನಾವು. ಕ್ರಿಶ್ಚಿಯನ್ ಮಹಿಳಾ ಅವ್ರಿಗೆ ಯಾವ ಮಹಿಳಾ ಆದ್ರೂ ಮಹಿಳಾದ ಬಗ್ಗೆ ವಿಷಯ ಅದ, ಎಲ್ಲಾ ಮಹಿಳಾ ಅವ್ರಿಗೆ ತಗೊಂಡ ಮನೆಗೆ ಏನದ ಮುತ್ತಿಗೆ ಹಾಕ್ತೀವಿ ನಾವು. ಪಕ್ಷ ಹೇಳಲ್ಲ, ಎಲ್ಲಾ ಪಕ್ಷಗಳು ಎಲ್ಲಾ ನಾಯಕರು ಹೋರಾಟಗಾರರು ಅವಾಚ್ಯ ಶಬ್ದ ಬಳಕೆ ಮಾಡೋದೇ ಸಾಮಾನ್ಯ ಅನಿಸ್ತಾ ಇರ್ತದೆ. ಅವಾಚ್ಯ ಶಬ್ದ ಬಳಸೋದು ಎಲ್ರಿಗೂ ಸರ್ ಅದೇ ನಾನು ಹೇಳಾಕತ್ತಿದ್ದು, ಯಾರಾದ್ರೂ ಯಾವ ಪಕ್ಷದವರಾಗ್ಲಿ ಯಾವ ಪಕ್ಷದವರಾಗ್ಲಿ, ಯಾವ ಸಂಘಟನೆದವರಾಗ್ಲಿ, ಯಾವ ಸಮಾಜದವರಾಗ್ಲಿ ಯಾರಿಗೂ ಯಾರ ಮನಸ್ಸು ಮುರಿದಂತಹದ್ದು ಏನೋ ಶಬ್ದವನ್ನು ಬಳಸುವುದಂತೂ ಯಾವ ಕಾನ್ಸ್ಟಿಟ್ಯೂಷನ್ ಪರ್ಮಿಷನ್ ಕೊಡಲ್ಲ. ಲಾ ಅಂಡ್ ಆರ್ಡರ್ ಇದರದ್ದು ಪರ್ಮಿಷನ್ ಕೊಡಲ್ಲ. ಅದು ದಾಟಿ ನೀವು ಹೋಗ್ತಾ ಇದ್ದೀರತ್ತಂದ್ರ ನೀವು ಒಂದು ಸಂವಿಧಾನಿಕ ಪದ ಮೇಲೆ ಇದ್ದು ಇಂತ ನೀವು ಮಾತಾಡ್ತಿರತ್ತಂದ್ರ ಒಂದು ಕಾನ್ಸ್ಟಿಟ್ಯೂಷನ್ ದಲ್ಲಿ ನೀವು ಏನು ಮೆಸೇಜ್ ಅನ್ನು ಕೊಡ್ತಾ ಇದ್ದೀರಿ ವಿಚಾರ ಮಾಡ್ರಿ. ನೀವು ಎಂತ ನಿಮ್ಮ ಸಂಸ್ಕಾರ ಇದೆ, ಎಂತ ನಿಮ್ ಮಾತದಾವ, ಎಂತ ನಿಮ್ ಮನೆಗಳು ಸಂಸ್ಕಾರ ಇದೆ, ಎಂತ ನಿಮ್ ಕಿರ್ಕುಳಿ ವಿಚಾರದಿಂದ ನಿಮ್ಮ ಮಹಿಳಾ ಬಗ್ಗೆ ನಿಮ್ದು ಏನ್ ವಿಚಾರ ಇದೆ ಅನ್ನೋ ಅಂತದ್ದು ಮಾತೇನದ ನೀವು ನಿಮ್ಮ ಸಮಾಜದಲ್ಲಿ ನಿಮ್ಮ ವಿಚಾರಗಳು ಇಡ್ತಾ ಇದ್ದೀರಿ. ಇದರ ಇಫೆಕ್ಟ್ ಆಗೋದು ಎಲ್ಲರಿಗಿಂತ ಮೊದಲು ನಿಮ್ಗೆ ಒಂದ್ ಮಾತು ನೆನಪಿಡ್ರಿ. ನೀವು ನಾನು ಅತಾವುಲ್ಲಾ ದರಾಕ್ಷಿ SDPI जिला अध्यक्ष। अगर आपके घर में किसी भी तरह का फंक्शन हो, मेहंदी, हल्दी, निकाह, बर्थडे, किसी भी तरह का अगर आपके घर में फंक्शन हो, अगर आपके फंक्शन के लिए स्टेज डेकोरेशन रेडी करके देना है या फिर किसी भी तरह का डेकोरेशन अगर आपको रेडी करके देना है, AM डेकोरेशन एंड मंडप पर कॉल करें। अगर आप ये वीडियो देखकर उनके पास जाएंगे तो आपको डिस्काउंट भी दिया जाएगा। इनके पास डेकोरेशन के हर तरह की डिजाइनिंग मौजूद है। इसी तरह इनके पास रेंट पर कुर्सी, टेबल्स वगैरह भी आपको मिल जाएंगे। इनका जो शॉप है
है KKGS रोड निसार मोहल्ला मदीना मरकज़ के अपोजिट बीजापुर शहर में मौजूद है।